ಇದು ಅಡಿಕೆ ಮರಕ್ಕೆ ಹತ್ತುವಂಥ ಯಂತ್ರ. ಮಳೆ ಟೈಮಿಗೂ ಹತ್ಬೋದು, ಬೇಸಿಗೆಯಲ್ಲೂ ಹತ್ಬೋದು, ಯಾವ ಟೈಮಿಗೂ ಹತ್ಬೋದು. ದೋಂಟಿ ಹಾಕಿ ಕೊಯ್ಯುವುದಾದರೆ ಅರ್ಧ ಮರಕ್ಕೆ ಹತ್ತಿದ್ರೆ ಸಾಕು, ಮೇಲೆವರೆಗೂ ಹೋಗ್ಬೋದು. ವಯಸ್ಸಾದವ್ರಿಗೂ ಹತ್ಬೋದು, ಹುಡುಗರಿಗೂ ಹತ್ಬೋದು, ಸುಸ್ತಾಗೋದಿಲ್ಲ. ಸೇಫ್ಟಿ ಬೆಲ್ಟ್ ಎಲ್ಲ ಇದೆ. ಆಮೇಲೆ ಕಾಲಿನಲ್ಲಿ ಸ್ವಲ್ಪ ಕೆಲಸ ಇರೋದು, ಕಾಯಿ ಕೊಯ್ಯೋದಕ್ಕೂ ಔಷಧಿ ಹೊಡಿಯೋದಕ್ಕೂ ಎಲ್ಲ ಆಗ್ತದೆ. ಆ ಟೈಮಲ್ಲಿ ನಮಗೆ ಜನ ಸಿಗೋದಿಲ್ಲ. ಮಳೆ ಬಂದ ಕೂಡಲೇ ಒಂದೇ ಸಲ ಔಷಧಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಲೇಬರ್ ಪ್ರಾಬ್ಲಮ್ ಬರ್ತದೆ, ಹತ್ಕೊಂಡು ನಾವೇ ಹೊಡಿಬೋದು ನಮ್ಮ ಹತ್ರ ಮಿಷಿನ್ ಇರುವಾಗ. ಎರಡು ಸೈಡಲ್ಲೂ ಬುಷ್, ಇದು ಪ್ರತ್ಯೇಕ ಕಂಪನಿಗೆ ಹೇಳಿ ಬಿಟ್ಟು ಮಾಡಿಸುವಂಥ ಬುಷ್ ಇಲ್ಲಿ ಇದೆ, ಕೆಳಗಡೆನೂ ಇದೆ. ಅದು ಅಡಿಕೆ ಮರದ ಮೇಲೆ ನಿಂತರೂ ಕೂಡ ಇದು ಕೆಳಗಡೆ ಬರೋದಿಲ್ಲ, ನಮಗೆ ಸುಸ್ತಾಗೋದು ಇಲ್ಲ. ಒಳಗಡೆ ರಬ್ಬರ್ ಇದೆ, ರಬ್ಬರ್ ಇರೋದ್ರಿಂದ ಅಡಿಕೆ ಗಿಡಕ್ಕೆ ಯಾವ ಕಾರಣಕ್ಕೂ ಏಟು ಬರುವುದಿಲ್ಲ. ಅಡಿಕೆ ಬರುವಂಥದ್ದು ಬೇಗ ಡ್ಯಾಮೇಜ್ ಆಗೋದು ಇಲ್ಲ, ಧಾರಾಳವಾಗಿ ತಗೋಬಹುದು. ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಯಾರಿಗೂ ಬೇಕಾದ್ರೆ ತಗೋದು. ನಾನು ಸ್ವಂತನೇ ಹತ್ಬೋದು. ಇದಕ್ಕೆ ವಯಸ್ಸಾದ್ರೂ ಕೂಡ ಪರವಾಗಿಲ್ಲ, ಹತ್ಬೋದು, ಏನು ತೊಂದರೆ ಇಲ್ಲ, ಸುಸ್ತಾಗೋದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಕೂತ್ಕೊಂಡು ಹತ್ತೋದು. ಎಷ್ಟು ಬೇಕಾದ್ರೂ ಮೇಲೆ ಹೋಗ್ಬೋದು. ಮರ ಕೆಪಾಸಿಟಿ 80 ಫೀಟು ಮೇಲಕ್ಕೆ ಹೋಗ್ಬೋದು. ಮ್ಯಾನುಫ್ಯಾಕ್ಚರ್ ಮಾಡೋದು ಇವರೇ. ಇದು ಒಂದು ಮರ ಹತ್ತಿ ಬಿಟ್ಟರೆ ಅಕ್ಕಪಕ್ಕದಲ್ಲಿ ಇರುವ ಸುತ್ತಕ್ಕಿರುವ 4-5 ಮರ ನಾವು ಹೊಡಿಬೋದು ಔಷಧಿ. ಅಡಿಕೆ ತೋಟ ಇರೋರಿಗೆ ಮೇಯ್ನ್ ಆಗಿ ಯೂಸ್ ಆಗ್ತದೆ. ಈಗ ಲೇಡೀಸು ಮರ ಹತ್ತಾ ಇದ್ದಾರೆ, ಅವರಿಗೂ ಯೂಸ್ ಆಗ್ತದೆ. ಇದು 2 ವರ್ಷ ವ್ಯಾರಂಟಿ ಇದೆ. ಪ್ರೈಸ್ ಬಂದು 8,000ಕ್ಕೆ ಕೊಡ್ಬೋದು. ವಯಸ್ಸಾದವರು ತಗೋಬಹುದು. 80 ಅಡಿ ಆದರೂ ಮರ ಹತ್ಬೋದು, ತೊಂದರೆ ಇಲ್ಲ. ಆಮೇಲೆ ಮಿಷಿನ್ ಒಳ್ಳೆ ಗ್ಯಾರಂಟಿ ಇದೆ, ಒಳ್ಳೆ ಸೇಲ್ ಇದೆ. ಮಿಷಿನಿಂದ ಏನು ತೊಂದರೆ ಇಲ್ಲ. ಮೆಟೀರಿಯಲ್ ಎಲ್ಲ ಒಳ್ಳೆ ಚೆನ್ನಾಗಿರುತ್ತೆ. 2 ಸೈಡು ಬುಷಿ ಇರುವುದರಿಂದ ಮರಕ್ಕೂ ಏನು ತೊಂದರೆ ಬರುತ್ತಿಲ್ಲ. ಇದು ಅಡಿಕೆ ಎಲ್ಲ ಕಡೆ ಎಲ್ಲರೂ ಬೆಳೀತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಬೆಳೀತಾ ಇದ್ರು ಮುಂಚೆ, ಇವಾಗ ಎಲ್ಲ ಕಡೆ ಬೆಳೀತಾ ಇದ್ದಾರೆ. ಅದರಿಂದ ಈ ಮಿಷಿನ್ ಎಲ್ಲರಿಗೂ ಅಗತ್ಯ ಇರ್ತದೆ. ಇದು ಫೇಸ್ಬುಕ್ಕಲ್ಲಿ ನೋಡುವವರು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಈ ಹುಡುಗ ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಮಿಷಿನ್ ಒಂದು ಶೇರ್ ಮಾಡಿ, ಸಹಕರಿಸಿ. ನಮಸ್ತೆ ಸರ್, ನೀವು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಕುಂಜುಮೋಹನ್ ಅಂತ. ಈ ನಮ್ಮ ಮನೆ ಬಂದು ಮೀನಾಡಿ, ಕಡಬ ತಾಲೂಕು. ನಮ್ಮದೊಂದು 700 ಅಡಿಕೆ ಮರ ಇದೆ. ಏನು ಸರ್ ಈ ಯಂತ್ರ? ಇದು ಅಡಿಕೆ ಮರಕ್ಕೆ ಹತ್ತುವಂಥ ಯಂತ್ರ. ಇದರಲ್ಲಿ ಆದರೆ ನಮಗೆ ಮಳೆ ಟೈಮಿಗೂ ಹತ್ಬೋದು, ಬೇಸಿಗೆಯಲ್ಲೂ ಹತ್ಬೋದು, ಯಾವ ಟೈಮಿಗೂ ಹತ್ಬೋದು. ಅಂದರೆ ನಮಗೆ ಇದು ನಾವು ದೋಂಟಿ ಹಾಕಿ ಕೊಯ್ಯುವುದಾದರೆ ಅರ್ಧ ಮರಕ್ಕೆ ಹತ್ತಿದ್ರೆ ಸಾಕು. ದೋಂಟಿ ಇಲ್ಲಾಂದರೆ ಮೇಲೆವರೆಗೂ ಹೋಗ್ಬೋದು ನಮಗೆ. ಅದು ಈಗ ವಯಸ್ಸಾದವ್ರಿಗೂ ಹತ್ಬೋದು, ಹುಡುಗರಿಗೂ ಹತ್ಬೋದು. ಇದರಲ್ಲಿ ಅಷ್ಟು ಸುಸ್ತಾಗೋದಿಲ್ಲ. ಆಮೇಲೆ ಇದರಲ್ಲಿ ಸೇಫ್ಟಿ ಬೆಲ್ಟು ಎಲ್ಲ ಇದೆ. ಆಮೇಲೆ ಕಾಲಿನಲ್ಲಿ ಮಾತ್ರ ನಮಗೆ ಸ್ವಲ್ಪ ಕೆಲಸ ಇರೋದು. ಕಾಲಲ್ಲಿ ಮೇಲೆ ಎತ್ತಬೇಕು, ಕೆಳಗಡೆ ಇಳಿಸಬೇಕು. ಮೇಲೆ ಎತ್ತಲಿಕ್ಕೆ ಇಂಥದ್ದೊಂದಿದೆ ರೋಪ್, ಕೆಳಗಡೆದು ಮೇಲೆ ಬರಲಿಕ್ಕೆ. ಇದು ಈ ಥರ ಮೇಲೆ ಎತ್ಕೊಂಡ್ರೆ ಮೇಲೆ ಬಂದುಬಿಡ್ತದೆ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? ಇದು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಇದು ನಮಗೆ ಯಾವ ಟೈಮಿಗೆ ಬೇಕಾದರೂ ಯೂಸ್ ಆಗ್ತದೆ. ಅದೇ ಬೇಸಿಗೆಯಲ್ಲೂ ಆಗ್ತದೆ, ಮಳೆಗಾಲಕ್ಕೂ ಆಗ್ತದೆ. ಮಳೆಗಾಲಕ್ಕೆ ಹತ್ತಲಿಕ್ಕೆ ಏನು ಪ್ರಾಬ್ಲಮ್ ಬರೋದಿಲ್ಲ ನಮಗೆ. ಎಲ್ಲ ಅದಕ್ಕೂ ಆಗ್ತದೆ, ಕಾಯಿ ಕೊಯ್ಯೋದಕ್ಕೂ ಔಷಧಿ ಹೊಡಿಯೋದಕ್ಕೂ ಎಲ್ಲ ಆಗ್ತದೆ. ನಿಮಗೆ ಯಾವಾಗೆಲ್ಲ ಯೂಸ್ ಆಗುತ್ತೆ ಸರ್ ಈ ಯಂತ್ರ? ನಿಮಗೆ ಇದು ನಮಗೆ ಮೇಯ್ನಾಗಿ ನಮಗೆ ಔಷಧಿ ಬಿಡಲಿಕ್ಕೆ ಮೇಯ್ನಾಗಿ. ಅಂದರೆ ಆ ಟೈಮಲ್ಲಿ ನಮಗೆ ಜನ ಸಿಗೋದಿಲ್ಲ. ಎಲ್ಲರಿಗೂ ಒಂದೇ ಸಲ ಸ್ಟಾರ್ಟ್ ಆಗಿಬಿಡುತ್ತೆ. ಮಳೆ ಬಂದ ಕೂಡಲೇ ಎಲ್ಲರಿಗೂ ಒಂದೇ ಸಲ ಔಷಧಿ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ನಮಗೆ ಜನ ಲೇಬರ್ ಪ್ರಾಬ್ಲಮ್ ಬರ್ತದೆ. ಆವಾಗ ನಾವು ಹತ್ಕೊಂಡು ನಾವೇ ಹೊಡಿಬೋದು. ನಮ್ಮ ಹತ್ರ ಮಿಷಿನ್ ಇರುವಾಗ ನಾವೇ ಹತ್ಕೊಂಡು ನಾವೇ ಹೊಡಿಬೋದು. ಅದಕ್ಕೆ ಸರ್ ಈ ಯಂತ್ರದಿಂದ ಮರಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ಮರಕ್ಕೆ ಏನು ಡ್ಯಾಮೇಜ್ ಇಲ್ಲ. ಇದಕ್ಕೆ ಏನು ಡ್ಯಾಮೇಜ್ ಬರೋದಿಲ್ಲ, ಏನು ಡ್ಯಾಮೇಜ್ ಬರೋದಿಲ್ಲ. 2 ಸೈಡಲ್ಲೂ ಬುಷ್, ಇದು ಪ್ರತ್ಯೇಕ ಕಂಪನಿಗೆ ಹೇಳಿ ಬಿಟ್ಟು ಮಾಡಿಸುವಂಥ ಬುಷು. ಈ ಬುಷ್ ಇದಕ್ಕೂ ಇದೆ, ಇಲ್ಲಿ ಇದೆ. ಆಮೇಲೆ ಕೆಳಗಡೆ ಇಲ್ಲಿ ಕೆಳಗಡೆನೂ ಇದೆ. ಅದರಿಂದ ಅಡಿಕೆ ಮರಕ್ಕೆ ಯಾವುದು ಆದರೂ ಏಟುಗಳು ಬೀಳುವುದಿಲ್ಲ. ಅಡಿಕೆ ಮರದ ಮೇಲೆ ನಿಂತರೂ ಕೂಡ ಇದು ಕೆಳಗಡೆ ಬರೋದಿಲ್ಲ, ನಮಗೆ ಸುಸ್ತಾಗೋದು ಇಲ್ಲ. ಅದರಿಂದ ಅಷ್ಟೊಂದು ಗ್ರಿಪ್ ಇದೆ ಇದು, ಅದರಿಂದ ಕೆಳಗಡೆ ಬರೋದಿಲ್ಲ. ನಾವು ಇದರಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಗ್ರಿಪ್ ಆಗಿರ್ತದೆ. ಆಮೇಲೆ ಅಡಿಕೆ ಮರಕ್ಕೆ ಏನು ತೊಂದರೆ, ಏಟು ಬೀಳುವುದಿಲ್ಲ. ಇಲ್ಲಿ ಈ ಸೈಡಿಗೆ ರಬ್ಬರ್ ಕೊಟ್ಟಿದ್ದಾರೆ. ಇದು ರಬ್ಬರ್ ಇರೋದರಿಂದ ಈ ಸೈಡು ಏನು ಏಟು ಬರೋದಿಲ್ಲ. ಆಮೇಲೆ ಇದಕ್ಕೂ ಒಳಗಡೆ ರಬ್ಬರ್ ಇದೆ. ರಬ್ಬರ್ ಇರೋದ್ರಿಂದ ಅಡಿಕೆ ಗಿಡಕ್ಕೆ ಯಾವ ಕಾರಣಕ್ಕೂ ಏಟು ಬರೋದಿಲ್ಲ. ಸೊ ಇದು ಮೆಟೀರಿಯಲ್ ಎಲ್ಲ ಏನಿಂದ ಮಾಡಿ? ಇದು ಮೆಟೀರಿಯಲ್ GI ಪೈಪ್, GP ಪೈಪಲ್ಲಿ ಮಾಡ್ತೀವಿ. ಮೆಟೀರಿಯಲ್ ಏನು ತೊಂದರೆ ಬರೋದಿಲ್ಲ, ಒಳ್ಳೆಯ ಬಾಳಿಕೆ ಬರುವಂಥದ್ದು. ಇದರಲ್ಲಿ ಮತ್ತೆ ಏನು ಇದು ಬೇಗ ಡ್ಯಾಮೇಜ್ ಆಗೋದು ಇಲ್ಲ. ಇದು ಪೈಪ್ಗಳೆಲ್ಲ ಇದು ಕಂಪ್ಲೀಟ್ ಏನು ಮ್ಯಾನ್ಯುವಲ್ಲ ಹೇಗೆ ಸರ್? ಮ್ಯಾನ್ಯುವಲೇ ಎಲ್ಲ ಮ್ಯಾನ್ಯುವಲಿ. ಬೇರೆ ರೈತರು ತಗೋಬೋದಾ ಇದನ್ನು? ತೆಗೋಬೋದು, ಧಾರಾಳವಾಗಿ ತೆಗೋಬೋದು. ಯಾಕಂದರೆ ಜನ ಲೇಬರ್ ಪ್ರಾಬ್ಲಮ್ ಇರೋದರಿಂದ ಯಾರಿಗೂ ಬೇಕಾದ್ರೆ ತೆಗೋದು. ನಾನು ಸ್ವಂತನೇ ಹತ್ಬೋದು. ಇದಕ್ಕೆ ಏನು ತೊಂದರೆ ಇಲ್ಲ. ವಯಸ್ಸಾದರೂ ಕೂಡ ಪರವಾಗಿಲ್ಲ, ಹತ್ಬೋದು, ಏನು ತೊಂದರೆ ಇಲ್ಲ, ಸುಸ್ತಾಗೋದಿಲ್ಲ. ಯಾಕಂದರೆ ನಾವು ಇಲ್ಲಿ ಕೂತ್ಕೊಂಡು ಹತ್ತೋದು. ಇಲ್ಲಿ ಕೂರುವುದರಿಂದ ಅಷ್ಟೊಂದು ಸುಸ್ತು ಬರೋದಿಲ್ಲ. ಆಮೇಲೆ ಸ್ವಲ್ಪ ಕಾಲಲ್ಲಿ ಮಾತ್ರ ಇದು ಮೇಲೆ ಎತ್ತಬೇಕು. ಬೇಕಾದ್ರೆ ಇದರಲ್ಲಿ ಎಳಿಬೋದು, ಮೇಲೆ ಕೆಳಗೆ ಇದನ್ನು ಮೇಲೆ ಎಳಿಬೋದು. ಸರ್ ಎಷ್ಟು ಫೀಟ್ ಮರ ಎಕ್ಬೋದು ಸರ್ ಇದರಲ್ಲಿ ಸಾಧಾರಣ ಒಂದು 70-75 ಫೀಟ್ವರೆಗೂ ಹತ್ಬೋದು, ಏನು ತೊಂದರೆ ಇಲ್ಲ. ಎಷ್ಟು ಬೇಕಾದ್ರೂ ಮೇಲೆ ಹೋಗ್ಬೋದು. ಮರ ಕೆಪಾಸಿಟಿ, ಮರ ಅಂದರೆ ಮೇಲ್ಗಡೆ ಎಲ್ಲ ಬಿಸಿಲು ಬಂದು ಒಂದು ಸೈಡೆಲ್ಲ ಒಣಗಿರ್ತದೆ, ಅಂಥ ಮರಕ್ಕೆಲ್ಲ ಹತ್ತಲಿಕ್ಕೆ ಆಗೋದಿಲ್ಲ. ಡ್ಯಾಮೇಜ್ ಇಲ್ಲದ ಮರಕ್ಕಾದರೆ 80 ಫೀಟು ಮೇಲಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ.
ಆ ಮಿಷಿನಿಂದ ಏನು ಮರಕ್ಕೆ ಏನು ಭಾರ ಬರುವುದಿಲ್ಲ. ಅಂದರೆ ವ್ಯಕ್ತಿ ಒಂದು 70 ಕೆ ಜಿ 60 ಕೆ ಜಿ 70 ಕೆ ಜಿ ಇರ್ತಾರಲ್ಲ, ಆದರೂ ಕೂಡ ಏನು ತೊಂದರೆ ಬರೋದಿಲ್ಲ. ಇವರೇ ಇದನ್ನು ಮಾಡ್ತಾರೆ, ಇವರು ಕೇರಳದವರು, ಇವರೇ ಇದನ್ನು ಮಾಡ್ತಾ ಇರೋದು, ಮ್ಯಾನುಫ್ಯಾಕ್ಚರ್ ಮಾಡೋದು ಇವರೇ. ನಿಮಗೆ ಇಷ್ಟ ಆಯ್ತಾ ಇದು? ನಮಗೆ ತೊಂದರೆ ಇಲ್ಲ, ಇಷ್ಟ ಆಯಿತು. ಈಗ ನಾವು ತುಂಬ ಇಷ್ಟ ಆಗುತ್ತೆ, ನಮಗೆ ಹತ್ಬೋದು, ತೊಂದರೆ ಇಲ್ಲ. ಈಗ ನಾವು ಅರ್ಜೆಂಟಿಗೆಲ್ಲ ನಮಗೆ ಔಷಧಿ ಹೊಡಿಲಿಕ್ಕೆಲ್ಲ ಜನ ಕರೆದರೆ ಬರೋದಿಲ್ಲ ಅವರು. ಅಂದರೆ ಅವರಿಗೆ ಬೇರೆ ಎಲ್ಲರಿಗೂ ಒಂದೇ ಸಲ ಸ್ಟಾರ್ಟ್ ಆಗ್ತದೆ, ಅದರಿಂದ ಬರಲಿಕ್ಕೆ ಕಷ್ಟ. ಆವಾಗ ನಾವೇ ಇದು ಅಡಿಕೆ ಕೊಯ್ಯೋದಕ್ಕಿಂತ ನಮಗೆ ಔಷಧಿ ಬಿಡುವುದು ಮೇಯ್ನ್ ಆಗಿರೋದು. ಮಳೆ ಟೈಮಲ್ಲಿ ಜನಗಳು ಸಿಕ್ಕುವಂಥದ್ದು ಕಷ್ಟ. ಆ ದೋಂಟಿ ಇದ್ದರೆ ಅದರಲ್ಲಿ ನಾವು ಒಂದು ಅಕ್ಕಪಕ್ಕದಲ್ಲಿ ಎಲ್ಲ ಎಷ್ಟು ಉದ್ದ ಇರ್ತದೆ ಅಷ್ಟು ಉದ್ದದಲ್ಲಿ ನಾವು ರೌಂಡ್ ಬಂದು ಕೊಯ್ಬೋದು. ಮರದು ಔಷಧಿ ಬಿಡೋದು ಹಂಗೇನೆ ಬಿಡ್ಬೋದು, ತೊಂದರೆ ಇಲ್ಲ. ಈ ಒಂದು ಮರ ಎಕ್ಕದೆ ಅಕ್ಕಪಕ್ಕ ಒಂದು 5-6 ಮರ ಬೇಕಂದ್ರೆ ಅದಕ್ಕೂ ಔಷಧಿ ಹೊಡಿಬೋದು. ಇದು ಒಂದು ಮರ ಹತ್ತಿ ಬಿಟ್ಟರೆ ಅಕ್ಕಪಕ್ಕದಲ್ಲಿರುವ 4-5 ಸುತ್ತಕ್ಕಿರುವ 4-5 ಮರ ನಾವು ಹೊಡಿಬೋದು, ಔಷಧಿ ಹೊಡಿಬೋದು. ಸರ್ ಈ ಯಂತ್ರ ಯಾರಿಗೆಲ್ಲ ಯೂಸ್ ಆಗುತ್ತೆ ಸರ್? ಅಡಿಕೆ ತೋಟ ಇರುವವರಿಗೆ ಮೇಯ್ನಾಗಿ ಯೂಸ್ ಆಗ್ತದೆ. ಅಡಿಕೆ ತೋಟ ಇರುವವರಿಗೆ ಮೇಯ್ನ್ ಯೂಸ್ ಆಗೋದು. ಇದು ಬೇಕಾದರೆ ಲೇಡೀಸಿಗೆ ಈಗ ಲೇಡೀಸು ಮರ ಹತ್ತಾ ಇದ್ದಾರೆ, ಅವರಿಗೂ ಯೂಸ್ ಆಗ್ತದೆ ಇದು. ಅಡಿಕೆ ತೋಟ ಇರುವವರಿಗೆ ಮೇಯ್ನಾಗಿ ಯೂಸ್ ಆಗ್ತದೆ ಅದು. ಸೊ ಈ ಮಿಷಿನ್ ವಾರಂಟಿ ಆಮೇಲೆ ಪ್ರೈಸ್ ಎಲ್ಲ ಎಷ್ಟಾಗಿತ್ತು ಸರ್? ಮಿಷನ್ ಒಂದು ವಾರಂಟಿ 2 ವರ್ಷ ವಾರಂಟಿ ಇದೆ. ಪ್ರೈಸ್ ಬಂದು 8,000ಕ್ಕೆ ಕೊಡ್ಬೋದು. ಆಮೇಲೆ ಅದರ ಪಾರ್ಟ್ಸ್ಗಳು ಏನಾದರೂ ತೊಂದರೆ ಬಂದರೆ, ಏನಾದರೂ ಕಟ್ಟಾಗಿ ಹೋಗೋದಾಗಲಿ ಏನಾದರೂ ಬಂದರೆ ಅದನ್ನು ಬಂದು ನಾವು ರೆಡಿ ಮಾಡಿ ಕೊಡ್ತೀವಿ. ಆಮೇಲೆ ಬುಷ್ಗಳೆಲ್ಲ ಒಂಥರ ಸಾವೇದು ಇದು ಆದರೆ ಅದು ಚೇಂಜ್ ಮಾಡ್ಬೋದು, ತೊಂದರೆ ಇಲ್ಲ. ಇದು ವಯಸ್ಸಾದವರು ತಗೋಬೋದು, ಯವನಸ್ಥರಿಗೂ ಆಗ್ಬೋದು. ಒಂದು 80 ಅಡಿ ಆದರೂ ಮರ ಹತ್ಬೋದು, ತೊಂದರೆ ಇಲ್ಲ. 80 ಅಡಿ ಹೈಟ್ ಇದ್ದರೂ ಮರಕ್ಕೆ ಹೋಗ್ಬೋದು. ಆಮೇಲೆ ಮಿಷಿನ್ ಒಳ್ಳೆ ಗ್ಯಾರಂಟಿ ಇದೆ. ಇವರಿಗೆ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಇವರು. ಒಳ್ಳೆ ಸೇಲ್ ಇದೆ, ಮಿಷಿನ್ ತಗೊಂಡು ಹೋಗ್ತಾ ಇದ್ದಾರೆ ಜನಗಳು. ಏನು ಮಿಷಿನಿಂದ ಏನು ತೊಂದರೆ ಇಲ್ಲ. ಒಳ್ಳೆ ಮೆಟೀರಿಯಲ್ ಎಲ್ಲ ಒಳ್ಳೆ ಚೆನ್ನಾಗಿದೆ. ಮರಕ್ಕೂ ಏನು ಪ್ರಾಬ್ಲಮ್ ಬರೋದಿಲ್ಲ. ಬುಷಿ ಇರುವುದರಿಂದ 2 ಸೈಡು ಬುಷಿ ಇರುವುದರಿಂದ ಮರಕ್ಕೂ ಏನು ತೊಂದರೆ ಬರೋದಿಲ್ಲ. ಆಮೇಲೆ ಈ ಕಡೆ ಚೈನ್ ಇರುವುದರಿಂದ ಚೈನ್ ಒಳಗಡೆ ರಬ್ಬರ್ ಇದೆ, ಅದಕ್ಕೂ ಏನು ತೊಂದರೆ ಬರೋದಿಲ್ಲ. ಈಗ ಅಡಿಕೆ ಸಾಧಾರಣ ಬಂದು ಎಲ್ಲ ಕಡೆ ಎಲ್ಲರೂ ಬೆಳೀತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಬೆಳೀತಾ ಇದ್ರು ಮುಂಚೆ, ಇವಾಗ ಎಲ್ಲ ಕಡೆ ಬೆಳೀತಾ ಇದ್ದಾರೆ. ಅದರಿಂದ ಈ ಮಿಷಿನ್ ಎಲ್ಲರಿಗೂ ಅಗತ್ಯ ಇರ್ತದೆ, ತಗೊಳ್ಳಿ. ಒಳ್ಳೆ ಮಿಷಿನ್, ಒಳ್ಳೆ ಮೆಟೀರಿಯಲ್. ಇದು ಫೇಸ್ಬುಕ್ಕಲ್ಲಿ ನೋಡುವವರು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಈ ಹುಡುಗ ಒಳ್ಳೆ ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಮಿಷಿನು. ಅದರಿಂದ ಫೇಸ್ಬುಕ್ಕಲ್ಲಿ ಬರುವವರು ಒಂದು ಶೇರ್ ಮಾಡಿ ಸಹಕರಿಸಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು.